ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ರೇಖಾ ಕಡೂರ್ಸ್ ಚಾನಲ್. ಇವತ್ತಿನ ಟಾಪಿಕ್ ಬಂದುಬಿಟ್ಟು ಕ್ಲಾಸ್ 1 ಮೆಷರ್ಮೆಂಟ್ ಲೆಸನ್ನು. ಮೆಷರ್ಮೆಂಟ್ ಅಂದರೆ ಇವಾಗ ಹೈಟ್ ಮೆಷರ್ಮೆಂಟ್ ಮಾಡ್ತೀವಿ, ಆಮೇಲೆ ವೇಟ್ ಮೆಷರ್ಮೆಂಟ್ ಮಾಡ್ತೀವಿ, ಆಮೇಲೆ ವಾಟರ್ ಮೆಷರ್ಮೆಂಟ್ ಮಾಡ್ತೀವಿ. ಸೊ ಅದೆಲ್ಲ ಇವತ್ತಿನ ಟಾಪಿಕಲ್ಲಿ ಕವರ್ ಆಗುತ್ತೆ. ಫಸ್ಟ್ ಟಾಪಿಕ್ ಈಸ್ ನಿಯರ್ ಆ್ಯಂಡ್ ಫಾರ್. ನಿಯರ್ ಆ್ಯಂಡ್ ಫಾರ್ ಅಂದರೆ ನಿಯರ್ ಅಂದರೆ ಹತ್ತಿರ ಇರೋದು, ಫಾರ್ ಅಂದರೆ ದೂರ ಇರೋದು. ಇವಾಗ ನೋಡಿ, ನನ್ನ ಮುಂದ್ಗಡೆ ಒಂದು ಬಾಕ್ಸ್ ಇದೆ, ಅದು ನನ್ನ ಬುಕ್ಕಿಗೆ ಸ್ವಲ್ಪ ದೂರದಲ್ಲಿದೆ. ಸೊ ಇಟ್ ಈಸ್ ಅ ಫಾರ್. ಅದೇ ಬಾಕ್ಸನ್ನು ನಾನಿವಾಗ ಬುಕ್ ಹತ್ರ ತಂದಿಟ್ರೆ ಇದು ನಿಯರ್ ಆಗತ್ತೆ. ನೆಕ್ಸ್ಟ್ ಟಾಪಿಕ್ ಈಸ್ ಥಿಕ್ ಆ್ಯಂಡ್ ಥಿನ್ ಆ್ಯಂಡ್ ಥಿಕ್. ಥಿನ್ ಆ್ಯಂಡ್ ಥಿಕ್ ಅಂದರೆ ಒಂದು ತಳುವಿರೋದು, ಥಿನ್ ಅಂದರೆ, ಥಿಕ್ ಅಂದರೆ ದಪ್ಪ ಇರೋದು. ಇದು ಬುಕ್ ನೋಡಿ ಎಷ್ಟು ದಪ್ಪ ಇದೆ, ಇದಕ್ಕೆ ಥಿಕ್ ಅಂತ ಹೇಳ್ತೀವಿ ನಾವು. ಇದು ಬುಕ್ ನೋಡಿ, ಇದು ಹೆಂಗೆ ತಿನ್ನಾಗಿದೆ, ರಿಬ್ ನೋಡಿ ತಿನ್ನಾಗಿದೆ ಅದಲ್ರಿ, ಇದನ್ನು ಥಿನ್ ಅಂತ ಹೇಳ್ತೀವಿ. ಸೊ ದಿಸ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಥಿಕ್ ಆ್ಯಂಡ್ ಥಿನ್. ನೋಡಿ, ಥಿಕ್ ಆ್ಯಂಡ್ ಥಿನ್. ನೆಕ್ಸ್ಟ್ ಒನ್ ಈಸ್ ಲಾಂಗರ್ ಆ್ಯಂಡ್ ಶಾರ್ಟರ್. ಲಾಂಗರ್, ಇದು ನೋಡಿ, ಇವಾಗ ಬಾಕ್ಸ್ ನೋಡಿ, ಇದು ಲಾಂಗರ್ ಆಗಿದೆ, ಇದು ಬಾಕ್ಸ್ ನೋಡಿ ಶಾರ್ಟರ್ ಆಗಿದೆ. ಸೊ ಇದು ಬ್ಲೂ ಕಲರ್ ಡಬ್ಬ ಇದೆಯಲ್ಲ, ಇದು ಲಾಂಗರ್ ಆ್ಯಂಡ್ ದಿಸ್ ಈಸ್ ಅ ಶಾರ್ಟರ್. ನೆಕ್ಸ್ಟ್ ಈಸ್ ಟಾಲರ್ ಆ್ಯಂಡ್ ಶಾರ್ಟರ್. ನೋಡಿ, ಇವಾಗ ಇದು ಒಂದು ಸ್ಕೇಲ್ ನೋಡಿ, ಇದು ದೊಡ್ಡ ಸ್ಕೇಲ್ ಇದೆಯಲ್ಲ, ಇದು ಟಾಲರ್ ಒನ್, ದಿಸ್ ಒನ್ ಈಸ್ ಟಾಲರ್. ಆ್ಯಂಡ್ ಇದು ಇನ್ನೊಂದು ಚಿಕ್ಕ ಸ್ಕೇಲ್ ಇದೆಯಲ್ಲ, ಇದು ಶಾರ್ಟರ್ ಒನ್, ದಿಸ್ ಈಸ್ ಅ ಶಾರ್ಟರ್. ನೆಕ್ಸ್ಟ್ ಈಸ್ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್. ಸೊ ಡಿಗ್ರೀಸ್ ಆಫ್ ಕಂಪ್ಯಾರಿಸನಲ್ಲಿ 3 ಡಿಗ್ರೀಸ್ ಬರುತ್ತೆ. ಒಂದು ಟಾಲ್, ಟಾಲರ್, ಟಾಲೆಸ್ಟ್. ಪಾಸಿಟಿವ್, ಸೂಪರ್ಲಿಟಿವ್ ಆ್ಯಂಡ್ ಕಂಪ್ಯಾರಿಟಿವ್ ಅಂತ 3 ಡಿಗ್ರೀಸ್ ಬರುತ್ತೆ. ಅದನ್ನು ನಾವಿವಾಗ ನೋಡೋಣ. ಸೊ ಟಾಲ್ ಇರೋದೇನಾಗುತ್ತೆ, ಟಾಲ್, ಟಾಲರ್, ಟಾಲೆಸ್ಟ್. ಅದಕ್ಕೆ ಎಕ್ಸಾಂಪಲ್ ಅಂದರೆ ನೋಡಿ, ಇವಾಗ ನನ್ನ ಮುಂದ್ಗಡೆ 3 ಬಾಕ್ಸಸ್ ಇದೆ. ಸೊ ದಿಸ್ ಈಸ್ ಟಾಲ್, ಟಾಲರ್, ಟಾಲೆಸ್ಟ್. ದಿಸ್ ಈಸ್ ಟಾಲ್, ಟಾಲರ್, ಟಾಲೆಸ್ಟ್. ನೆಕ್ಸ್ಟ್ ಒನ್ ಈಸ್ ಥಿಕ್, ಥಿಕ್ಕರ್, ಥಿಕ್ಕೆಸ್ಟ್. ಇವಾಗ ನೋಡಿ, ದಿಸ್ ಬುಕ್ ಈಸ್ ಥಿಕ್, ನೋಡಿ ಇದು ಥಿಕ್. ಇದೇನಾಗುತ್ತೆ, ಥಿಕ್ಕರ್. ನೋಡಿ ಸ್ವಲ್ಪ ದಪ್ಪ ಇದೆ, ಆಗಲೇ ಬುಕ್ಕಿಗೆ ಕಂಪೇರ್ ಮಾಡಿದರೆ ಇದು ಸ್ವಲ್ಪ ದಪ್ಪ ಇದೆ, ಥಿಕ್ಕರ್. ಥಿಕ್ಕೆಸ್ಟ್, ಅವೆರಡು ಬುಕ್ಕಿಗೆ ಕಂಪೇರ್ ಮಾಡಿದರೆ ಈ ಬುಕ್ ನೋಡಿ ತುಂಬ ದಪ್ಪ ಇದೆ, ಹೌದಾ, ಇದೇನಾಗುತ್ತೆ, ಥಿಕ್ಕೆಸ್ಟ್ ಆಗುತ್ತೆ. ಥಿನ್ ಅಂದರೆ ಸ್ವಲ್ಪ ತೆಳುವಿರೋದು, ಅದೇ ಉಲ್ಟಾ, ತೆಳುವಿರೋದಕ್ಕೆ ಥಿನ್, ಥಿನ್ನರ್, ಥಿನ್ನೆಸ್ಟ್ ಆಗುತ್ತೆ. ನೆಕ್ಸ್ಟ್ ಬಿಗ್, ಬಿಗ್ಗರ್, ಬಿಗ್ಗೆಸ್ಟ್. ಸ್ವಲ್ಪ ಸಣ್ಣ ಆಬ್ಜೆಕ್ಟಿಗೆ ಬಿಗ್ ಅಂತೀವಿ, ಅದಕ್ಕಿಂತ ಸ್ವಲ್ಪ ದೊಡ್ಡದಿರೋ ಆಬ್ಜೆಕ್ಟಿಗೆ ಬಿಗ್ಗರ್, ಬಿಗ್ಗೆಸ್ಟ್. ನೆಕ್ಸ್ಟ್ ಸ್ಮಾಲ್, ಸ್ಮಾಲರ್, ಸ್ಮಾಲೆಸ್ಟ್. ಟಾಲ್, ಟಾಲರ್, ಟಾಲೆಸ್ಟ್. ಶಾರ್ಟ್, ಶಾರ್ಟರ್, ಶಾರ್ಟೆಸ್ಟ್. ಹೆವಿ ಆ್ಯಂಡ್ ವೇಟ್. ಹೆವಿ ಮತ್ತು ಹೆವಿ, ಸ್ವಲ್ಪ ಹೆವಿ ಆಗಿರೋದಕ್ಕೆ ಸ್ವಲ್ಪ, ಇದು ನೋಡಿ ಇವಾಗ ಇದು ಸ್ವಲ್ಪ ಹೆವಿ ಇದೆ, ಹೆವಿ. ಇದು ಅದರಲ್ಲೇ ಸ್ವಲ್ಪ ಆ ಬಾಕ್ಸ್ಗಿನ ಈ ಬಾಕ್ಸು ಗ್ರೀನ್ ಕಲರ್ ಬಾಕ್ಸ್ ಏನು ಸ್ವಲ್ಪ ವಜ್ಜಿ ಇದೆ, ಹೆವಿಯರ್. ಅವೆರಡು ಬಾಕ್ಸ್ಗಿನ ಇದು ಬಾಕ್ಸ್ ಏನು ಸ್ವಲ್ಪ ಇನ್ನೂ ಜಾಸ್ತಿ ವಜ್ಜಿ ಇದೆ, ಹೆವಿಯೆಸ್ಟ್. ಹೆವಿ, ಹೆವಿಯರ್, ಹೆವಿಯೆಸ್ಟ್. ನೆಕ್ಸ್ಟ್ ಇದನ್ನೇ ನಾವು ಲೈಟ್, ಲೈಟರ್, ಲೈಟೆಸ್ಟಲ್ಲಿ ಹೆಂಗೆ ಹೇಳ್ಬೇಕಂದ್ರೆ ಲೈಟ್, ಲೈಟರ್, ಲೈಟೆಸ್ಟ್. ಸೊ ನೆಕ್ಸ್ಟ್ measuring short lengths in terms of non-uniform units and uniform units. ಸೊ ನಾನ್ ಯೂನಿಫಾರ್ಮ್ ಯೂನಿಟ್ಸ್ ಅಂದರೆ ಯಾವ ಥರ, ಅದಕ್ಕೊಂದು ಅಳತೆ ಅಂತ ಇರಲ್ಲ, ಅಂದಾಜು ಮೇಲೆ ಹೇಳೋದಕ್ಕೆ ನಾನ್ ಯೂನಿಫಾರ್ಮ್ ಯೂನಿಟ್ಸ್ ಅಂತ ಹೇಳ್ತಾರೆ. ಯೂನಿಫಾರ್ಮ್ ಯೂನಿಟ್ಸ್ ಅಂದರೆ ಕರೆಕ್ಟಾಗಿ ಒಂದು ಲೆಕ್ಕ ಹಾಕಿ ಇಷ್ಟೇ ಇದೆ ಅಂತ ಹೇಳ್ತಾರಲ್ಲ, ಅದಕ್ಕೆ ಯೂನಿಫಾರ್ಮ್ ಯೂನಿಟ್ಸ್ ಅಂತ ಹೇಳ್ತಾರೆ. ಸೊ ಇಲ್ಲಿ ನೋಡಿ, ನಾನ್ ಯೂನಿಫಾರ್ಮ್ ಯೂನಿಟ್ಸ್, ವಿ ಕ್ಯಾನ್ ಮೆಷರ್ ದ ಲೆಂತ್ ಆಫ್ ಆಬ್ಜೆಕ್ಟ್ಸ್ ಯೂಸಿಂಗ್ ಅವರ್ ಬಾಡಿ ಪಾರ್ಟ್ಸ್. ನಮ್ಮ ಬಾಡಿ ಪಾರ್ಟ್ಸನ್ನು ಯೂಸ್ ಮಾಡಿ ನಾವು ಒಂದು ಅಳತೆ ಹೇಳೋದಕ್ಕೆ ನಾನ್ ಯೂನಿಫಾರ್ಮ್ ಯೂನಿಟ್ಸ್ ಅಂತ ಹೇಳ್ತೀವಿ, ಒಂದು ಅಂದಾಜು ಲೆಕ್ಕ ಅಂತ ಹೇಳ್ತಾರಲ್ಲ ಅದಕ್ಕೆ. ಲೈಕ್ ಫಾರ್ ಎಕ್ಸಾಂಪಲ್, ಫಸ್ಟ್ ಒನ್ ಈಸ್ ಡಿಜಿಟ್ ಫಿಂಗರ್. ಡಿಜಿಟ್ ಫಿಂಗರ್ ಅಂದರೆ ಇಷ್ಟು, 1 ಇಂಚ್ ಇತ್ತು, 2 ಇಂಚ್ ಇತ್ತು ಅಂತ ಹೇಳ್ತೀವಲ್ರಿ, ಇದು ಡಿಜಿಟ್ ಫಿಂಗರ್. ಹ್ಯಾಂಡ್ ಸ್ಪ್ಯಾನ್, ಹ್ಯಾಂಡ್ ಸ್ಪ್ಯಾನ್ ಅಂದರೆ ಹಿಂಗೆ ಗೇಣ್ ಲೆಕ್ಕ ಹಾಕ್ತಾರಲ್ಲ, ಇದು ಹ್ಯಾಂಡ್ ಸ್ಪ್ಯಾನ್. ಕ್ಯೂಬಿಟ್ ಸ್ಪ್ಯಾನ್ ಅಂದರೆ ನಮ್ಮ ಮೊಣಕೈದು ಮೊಳ ಅಂತಾರಲ್ರಿ, ಮೊಳದ ಲೆಕ್ಕ ಅಂತ ಹೇಳ್ತಾರೆ. ಫುಟ್ ಸ್ಪ್ಯಾನ್ ಅಂದರೆ ನಮ್ಮ ಕಾಲಳತೆಗೆ ಫುಟ್ ಸ್ಪ್ಯಾನ್ ಅಂತ, ಅಂದರೆ ನಮ್ಮದೊಂದು ಪಾದದ ಅಳತೆಗೆ ಫುಟ್ ಸ್ಪ್ಯಾನ್ ಅಂತ ಹೇಳ್ತಾರೆ. ಪೇಸ್ ಅಂದರೆ ನಮ್ಮ 2 ಕಾಲಳತೆ ನಡಕ್ಕೆ ಎಷ್ಟು ಜಾಗ ಇರುತ್ತಲ್ಲ ಅದಕ್ಕೆ ಪೇಸ್ ಅಂತ ಹೇಳ್ತಾರೆ. ಸೊ ನಾನ್ ಯೂನಿಫಾರ್ಮ್ ಯೂನಿಟ್ಸಲ್ಲಿ ಯಾವುದಾದಿದೆ ಅಂದರೆ ಇಲ್ಲಿ ಇಮೇಜಸ್ ತೋರಿಸ್ಬಿಡ್ತೇನೆ ನೋಡಿ. ಡಿಜಿಟ್ ಫಿಂಗರ್, ಹ್ಯಾಂಡ್ ಸ್ಪ್ಯಾನ್, ಕ್ಯೂಬಿಟ್, ಫುಟ್ ಸ್ಪ್ಯಾನ್, ಪೇಸ್. ನೆಕ್ಸ್ಟ್ ಈಸ್
ಯೂನಿಫಾರ್ಮ್ ಯೂನಿಟ್ಸ್. ಯೂನಿಫಾರ್ಮ್ ಯೂನಿಟ್ಸಲ್ಲಿ ಯಾವ್ದ್ಯಾವ್ದು ಬರುತ್ತೆ? ಸ್ಟ್ಯಾಂಡರ್ಡ್ ಯೂನಿಟ್ ಆಫ್ ಲೆಂತ್. ಯೂನಿಫಾರ್ಮ್ ಯೂನಿಟ್ಸಲ್ಲಿ ಲೆಂತು, ವೇಟು, ಕೆಪಾಸಿಟಿ ಬರುತ್ತೆ. ಸೊ ವಾಟ್ ಈಸ್ ದ ಸ್ಟ್ಯಾಂಡರ್ಡ್ ಯೂನಿಟ್ ಆಫ್ ಲೆಂತ್? ಲೆಂತ್ ಇನ್ ಸ್ಟ್ಯಾಂಡರ್ಡ್ ಯೂನಿಟ್ ಏನಾಗತ್ತೆ ರೀ? ಮೀಟರ್ ಆಗುತ್ತೆ. 1 ಮೀಟರಿಗೆ ಎಷ್ಟು ಸೆಂಟಿಮೀಟರ್ ಆಗತ್ತೆ ರೀ? 100 ಸೆಂಟಿಮೀಟರ್. ಸೆಂಟಿಮೀಟರ್ನ ಶಾರ್ಟ್ ಫಾರ್ಮಲ್ಲಿ CM ಅಂತ ಬರೀತಾರೆ ರೀ. ಅದೇ ಮೀಟರ್ನ ಶಾರ್ಟ್ ಫಾರ್ಮಲ್ಲಿ M ಅಂತ ಬರೀತಾರೆ. ವಿ ಯೂಸ್ ಕಿಲೋಮೀಟರ್ ಫಾರ್ ಮೆಷರಿಂಗ್ ಲಾಂಗರ್ ಡಿಸ್ಟೆನ್ಸಸ್ ಲೈಕ್ ಡಿಸ್ಟೆನ್ಸ್ ಬಿಟ್ವೀನ್ 2 ಸಿಟೀಸ್. ನಾವಿವಾಗ ತುಂಬ ದೂರ ಇರೋ ಅಂಥದ್ದನ್ನು ಯಾವ ಥರ ಮೆಷರ್ಮೆಂಟ್ ಮಾಡ್ತೀವಿ ಅಂದರೆ ಕಿಲೋಮೀಟ್ರಿಂದ ಮಾಡ್ತೀವಿ. ಕಿಲೋಮೀಟ್ರನ್ನ ಶಾರ್ಟ್ ಫಾರ್ಮು KM ಅಂತ ಹೇಳ್ತೀವಿ ರೀ. ಈಗ 2 ಸಿಟಿಗಳು ನಡಕ್ಕೆ ಜಾಗ ಎಷ್ಟು ಕಿಲೋಮೀಟ್ರ್ ಐತಿ ಅಂತ ಕೇಳ್ತೀವಲ್ರಿ, ಅದನ್ನು ಕಿಲೋಮೀಟ್ರಿಂದ ನಾವು ಮೆಷರ್ಮೆಂಟ್ ಮಾಡ್ತೀವಿ. ನೆಕ್ಸ್ಟ್ ಮೆಷರ್ಮೆಂಟ್ ಆಫ್ ವೇಟ್. ವೇಟ್ ಹೆಂಗೆ ಮೆಷರ್ಮೆಂಟ್ ಮಾಡ್ತೀವಿ? ಸ್ಟ್ಯಾಂಡರ್ಡ್ ಯೂನಿಟ್ ಆಫ್ ವೇಟ್ ಈಸ್ ಕಿಲೋಗ್ರಾಮ್, kg ಅಂತಂದು ಹೇಳ್ತೀವಿ ರೀ ನಾವು. ವೇಟಿಂದು ಸ್ಟ್ಯಾಂಡರ್ಡ್ ಯೂನಿಟ್ ಏನಾಗುತ್ತೆ? ಕಿಲೋಗ್ರಾಮ್, kg. 1 kg ಈಸ್ ಈಕ್ವಲ್ಸ್ ಟು 1000 ಗ್ರಾಮ್. 1 kg ಅಂದರೆ ಎಷ್ಟು ಯೂನಿಟ್ ಆಗತ್ತೆ ರೀ? 1000 ಗ್ರಾಮ್. ಗ್ರಾಮ್ ಈಸ್ ಅ ಸ್ಮಾಲರ್ ಯೂನಿಟ್ ಹಿಯರ್. ಗ್ರಾಮು G ಆಗುತ್ತೆ ರೀ ಇದು. ಅದಕ್ಕೆ ಎಕ್ಸಾಂಪಲ್ ಏನಂದರೆ ವೇಯಿಂಗ್ ಮಿಷನ್ನು. ನಾವು ನಮ್ಮ ತೂಕ ಚೆಕ್ ಮಾಡ್ತೇವಲ್ರಿ, ಅದು ವೇಯಿಂಗ್ ಮಿಷನ್ನು. ಸ್ಪ್ರಿಂಗ್ ಬ್ಯಾಲೆನ್ಸು, ಸ್ಪ್ರಿಂಗಿಂದ ಈಗ ತೂಕ ಹಾಕ್ತಾರಲ್ರಿ, ಅದು ಒಂದಾಗುತ್ತೆ. ಆಮೇಲೆ ಎಲೆಕ್ಟ್ರಾನಿಕ್ ಬ್ಯಾಲೆನ್ಸು, ಎಲೆಕ್ಟ್ರಾನಿಕ್ ಮಿಷಿನ್ ಇರ್ತಾವಲ್ರಿ, ಅವು ಹೌದು. ಬೀಮ್ ಬ್ಯಾಲೆನ್ಸ್ ಅಂದರೆ ಈ ತರಕಾರಿ ಪ್ಯಾಟಿಗೆಲ್ಲ ಹೋದಾಗ 2 ತಕ್ಕಡಿ ಇರೋದಿರುತ್ತಲ್ರಿ, ಅದು ಬೀಮ್ ಬ್ಯಾಲೆನ್ಸ್ ಆಗುತ್ತೆ. ನೆಕ್ಸ್ಟ್ ಈಸ್ ಮೆಷರ್ಮೆಂಟ್ ಆಫ್ ಕೆಪಾಸಿಟಿ. ಸ್ಟ್ಯಾಂಡರ್ಡ್ ಯೂನಿಟ್ ಆಫ್ ಕೆಪಾಸಿಟಿ ಈಸ್ ಲೀಟರ್. ಸೊ ಇವಾಗ ನಾವು ಹಾಲು, ನೀರು, ಆಮೇಲೆ ಎಣ್ಣೆ ಅವನ್ನೆಲ್ಲ ನಾವು ಮೆಷರ್ಮೆಂಟ್ ಹಾಕ್ಬೇಕಲ್ರಿ. ಲಿಕ್ವಿಡ್ ಫಾರ್ಮಲ್ಲಿ ಇರೋದನ್ನೆಲ್ಲ ನಾವು ಏನಂತ ಹೇಳ್ತೀವಿ? ಕೆಪಾಸಿಟಿ. ಅದನ್ನು ನಾವು ಲೀಟರಿಂದ ಮೆಷರ್ಮೆಂಟ್ ಮಾಡ್ತೀವಿ. 1 ಲೀಟರ್ ಈಸ್ ಈಕ್ವಲ್ಸ್ ಟು 1000 ml. ಸೊ ಮಿಲಿಮೀಟರ್ ಏನಿಲ್ಲಿ ಶಾರ್ಟ್ ಯೂನಿಟ್ ಆಗುತ್ತೆ. ಶಾರ್ಟ್ ಅಂದರೆ ತುಂಬ ಸ್ಮಾಲೆಸ್ಟ್ ಯೂನಿಟ್ಟು ಮಿಲಿಮೀಟರ್ ಕೆಪಾಸಿಟಿಯಲ್ಲಿ. ಸೊ ಇದಕ್ಕೆ ಎಕ್ಸಾಂಪಲ್ ಮೆಷರ್ಮೆಂಟ್ ಆಫ್ ಕೆಪಾಸಿಟಿಗೆ ಎಕ್ಸಾಂಪಲ್ ಏನಂದರೆ ರೀ, ಈ ವಾಟರ್ ಬರುತ್ತೆ, ಮಿಲ್ಕ್ ಬರುತ್ತೆ. ಎಷ್ಟು ಲೀಟ್ರ್ ಮಿಲ್ಕು? 1 ಲೀಟರ್. ಎಷ್ಟು ಲೀಟ್ರ್ ವಾಟರು? 1 ಲೀಟ್ರ್ ಅಂತ ಹೇಳ್ತೇವಲ್ರಿ. ಸೊ ಅದೆಲ್ಲ ಕೆಪಾಸಿಟಿಯಲ್ಲಿ ಏನಾಗುತ್ತೆ? ಮಿಲಿ ಲೀಟ್ರ್ ಆಗುತ್ತೆ, ಲೀಟರ್ ಆಗುತ್ತೆ. ಸೊ ನಂದು ಇವತ್ತಿಂದು ಟೀಚಿಂಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ನನ್ನ ಚಾನಲ್ಗೆ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.